ನಮಸ್ಕಾರ. ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಡಮಾಲ್ ಡಮಾಲನೆ. ಇವತ್ತು ಒಂದೇ ಡಮಾಲ್. ಯಾವ ಕಡೆಯಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಕೆಲವು ಆಚಾರಗಳನ್ನೆಲ್ಲ ಕೊಡಬೇಕು. ಮೊದಲನೇ ಆಶ್ಚರ್ಯ, ಚಿನ್ನ 13,500 ಹತ್ರ ಹೋಗ್ಬಿಟ್ಟಿದೆ. 13,450 ಅಂತ ಸಾಯಂಕಾಲದ ಒಳಗಡೆ 13,500 ಒಬ್ರು ಹೋಗ್ಬಿಡುತ್ತೆ. ಟ್ಯಾಕ್ಸ್ ಹಾಕಿದ್ರಿ ಅಂತಂದ್ರೆ 14ನ್ನ ದಾಟಿ ಹೋಗ್ಬಿಡತ್ತೆ. ಮಾರ್ಕೆಟ್ 25,500ಗಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇತ್ತು. ಸ್ವಲ್ಪ ಹೊತ್ತಿಗೆ ಮುಂಚೆ 25,520 ಹತ್ರ ಇದೆ. ನಾನೇನ್ ಹೇಳ್ದೆ, 26,500 ಹೋಗೋದಕ್ಕೆ ಮುಂಚೆ 25,500ನ ದಾಟುತ್ತೆ ಅಂತ ಹೇಳಿದ್ದೆ. ಬಿಡ್ತಾ 1 ಕೋಟಿ ರೂಪಾಯಿ ವೇಸ್ಟ್ ಆಯ್ತಾ? 25 ಲಕ್ಷ ರೂಪಾಯಿ ಹಾಕಿ ಮಂಗಾತ ಆಡಿದ್ದು ವೇಸ್ಟಾ? ಇದೇನೇ ರಿಯಾಲಿಟಿ, ರೈಟಾ? ಇವತ್ತು ಇನ್ನೊಂದು ದೊಡ್ಡ ನ್ಯೂಸ್ ಏನು ಅಂತಂದ್ರೆ, ಗ್ರೀನ್ಲ್ಯಾಂಡ್ ನಂದು, ನಾನು ಒಳಗಡೆ ನಿಂತೀನಿ ಅಂತ ಹೇಳ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ತಿರ್ಗಾ ನಾವು ಗುಂಡ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಟ್ರಂಪ್ ಏನ್ ಹೇಳ್ಬಿಟ್ರು, ನಿಮ್ಮ ಮೇಲೆ ಟ್ಯಾರಿಫ್ ಅಂತ ಹೇಳ್ಬಿಟ್ರು. ಯುರೋಪಿಯನ್ ಯೂನಿಯನ್ಗೂ ಟ್ರಂಪ್ಗೂ ತಕರಾರು. ಯುರೋಪಿಯನ್ ಯೂನಿಯನ್ ಮೇಲೆ ಈಗ ಒಂದು 10%, ಜೂನ್ ತಿಂಗಳಲ್ಲಿ ಇನ್ನೂ ಗ್ರೀನ್ಲ್ಯಾಂಡ್ ನ ನನ್ಗೆ ಕೊಟ್ಟಿಲ್ಲ ಅಂತಂದ್ರೆ ಇನ್ನೂ ಕೂಡ ಟ್ಯಾರಿಫ್ ನ ಹಾಕ್ತೀವಿ ಅಂತೂ ಮಾರ್ಕೆಟ್ ಢಮಾಲ್ ಅಂತ ಬೆಳಗ್ಗೆನೆ ಬಿದ್ದೋಯ್ತು. ಅಲ್ಲಿಂದ ಮೇಲೆ ಏಳೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಪಡ್ತಾ ಇದೆ, ಆದ್ರೆ ಏಳೋದಕ್ಕೆ ಆಗ್ತಾ ಇಲ್ಲ. ಇದ್ರ ಮಧ್ಯೆ ಸ್ವಲ್ಪ ಮೋಸವಾದಂತ ರಿಸಲ್ಟ್ ಕೂಡ ಬಂದ್ಬಿಡ್ತು. ಮಾರ್ಕೆಟ್ ಹಾಗೆ ಮಲಗ್ಬಿಟ್ಟಿದೆ, ICU ಕಡೆ ಹೋಗ್ತಾ ಇದೆ. ಫೋನ್ ಹೋಗ್ಬಿಡ್ತು. ಅದರಿಂದ ಫೋನ್ ನಾಟ್ ರೆಸ್ಪಾನ್ಸ್ ಅಲ್ಲಿ ನಿಮ್ಮ ದುಡ್ಡನ್ನ ಇಟ್ಕೊಂಡು ಮ್ಯೂಚುವಲ್ ಫಂಡ್ಸ್ ಅಲ್ಲೆಲ್ಲ ಪಬ್ಲಿಕ್ ಸೆಕ್ಟರ್ ಸ್ಟಾಕ್ಸ್ ನ ತಗೋತಾ ಇದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 52 ವೀಕ್ ಹೈ. ರಿಲಯನ್ಸ್ ರಿಸಲ್ಟ್ಸ್ ಬೆಳಗ್ಗೆ 3% ಡೌನು, 3 ಮಂತ್ ಲೋಗೆ ಹೋಗ್ಬಿಟ್ಟಿದೆ. ಅದನ್ನ ಬಿಟ್ರೆ ICICI ರಿಸಲ್ಟ್ ಕೂಡ ಚೆನ್ನಾಗಿಲ್ಲ. ICICI ರಿಸಲ್ಟ್ ಕೂಡ ಮಲಗ್ಬಿಡ್ತು. ಯಾಕೆ ಅಂತಂದ್ರೆ ಅಗ್ರಿಕಲ್ಚರಲ್ ಲೋನು 1,200 crores ಈ NPA ಪ್ರೊವೈಡ್ ಮಾಡ್ಬಿಡು ಅಂತ ಹೇಳ್ಬಿಟ್ರು. ಸೊ ನೆಟ್ ಮಾರ್ಜಿನ್ನೇ ಡೌನು. ಸೊ ICICI ಬ್ಯಾಂಕ್ಗೆ ಏಟು. HDFC ಬ್ಯಾಂಕ್ ಎಲ್ಲ ನೆಟ್ ಪ್ರಾಫಿಟ್ 11% ಏರಿದ್ರು ಕೂಡ ಲೋನ್ ಟು ಡೆಪಾಸಿಟ್ ರೇಷಿಯೋ ಸೆಂಚುರಿನ ದಾಟ್ಬಿಟ್ಟಿದೆ. 99 ಅಲ್ಲಿದೆ, ಸೆಂಚುರಿ ಹತ್ರನೇ. ಹಂಗೆ 99 ಅಡ್ಜಸ್ಟ್ ಮಾಡಿ ಇಟ್ಟಿದ್ದಾರೆ. ಅವತ್ತೊಂದು ದಿನಕ್ಕೆ ದುಡ್ಡನ್ನ ಒಳಗಡೆ ತಗೊಂಡ್ ಬಂದು ಡೆಪಾಸಿಟ್ ಅನ್ನೋ ತರ ತೋರಿಸಿ 99 ಮಾಡಿದ್ದಾರೆ. ಇದೇನಾತೇನಂತ ಅಂತ ಅಲ್ಲಿರುವಂತ CFO ಏನ್ ಹೇಳ್ತಾರೆ ಅಂದ್ರೆ, ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ, ಹೇಗಿದೆ ಅನ್ನೋದನ್ನ ನೋಡಿ ಅಂತ. ಅದು ಇವತ್ತು ಡಮಾಲ್. RBIನೂ ಡಮಾಲ್. ವಿಪ್ರೋದು ರಿಸಲ್ಟ್ಸ್ ಚೆನ್ನಾಗಿಲ್ಲ, ವಿಪ್ರೋನು ಡಮಾಲ್. ಎಲ್ಲಾನು ಡಮಾಲ್ 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 ಅನ್ನುವಂತ ಸುದ್ದಿ ಇರೋವಾಗ ಇಂಡಿಯಾದ ಮಾರ್ಕೆಟ್ ಕ್ಯಾಪು ಅದಕ್ಕಿಂತ ಜನಗಳ ಹತ್ರ ಇರುವಂತ ಚಿನ್ನದ ವ್ಯಾಲ್ಯೂ ಜಾಸ್ತಿ ಅನ್ನುವಂತ ಒಂದು ಹೇಳಿಕೆ ಬಂದಿದೆ. ಈಗ ನಮ್ಮ ಈ ಪ್ರಧಾನಿ ಅವರ ಅಡ್ವೈಸರ್ ಆಗಿ ಒಬ್ರು ಇದಾರಲ್ಲ, ಅಂತ, ಕೋತಕ್ AMC ನಡೆಸ್ತಾ ಇದ್ದಾರೆ. ನಾವು ಈ ಡಿಮಾನಿಟೈಸೇಷನ್ ವಿಡಿಯೋಗಳಲ್ಲಿ ಮಾತಾಡಿದ್ವಿ ಅಲ್ವಾ, ಅವ್ರೇನ್ ಮಾಡಿದ್ದಾರೆ, ಈ ಸಲ ಸೆಬಿಗೆ ಅಡ್ವೈಸ್ ಕೊಟ್ಟಿದ್ದಾರೆ. ನಾನು ಬಿಗ್ ಬಾಸ್ ಕಡೆ ವ್ಯಕ್ತಿ, ಈ ಗೋಲ್ಡ್ ಸುಮ್ಮನೆ ಇದೆ, ಜನಗಳ ಹತ್ರ $6 ಟ್ರಿಲಿಯನ್ ಗೋಲ್ಡ್ ಇದೆ, ಅದನ್ನ ತಗೊಂಡು ಇವ್ರ ಕೈಗೆ ಬದಲಾಯಿಸಿದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟು ಎಷ್ಟು ಸ್ಟ್ರೆಂಥನ್ ಆಗುತ್ತೆ. ಸೆಬಿ ಕ್ವಿಕ್ ಆಗಿ ಈ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಏನಾದರೂ ಹಾಕಿ ದುಡ್ಡನ್ನ ತೆಗಿಬೋದು ಅಂತ ಹೇಳ್ಬಿಟ್ರು. ಹೆಂಗೆಲ್ಲ ಇಂಡಿಯಾದಲ್ಲೇನೋ ಒಂದು ಹೊಸ ಕಾನೂನು, ಟ್ಯಾಕ್ಸ್ ಅಲ್ಲ ಬಜೆಟ್ ಅಂತ ಅಂದಾಗ ಬರೋದಿಲ್ಲ, ಅದು ಬೇರೆ ಸಮಯದಲ್ಲೇ ಬರುತ್ತೆ. ಅದರಿಂದ ಈ ಬಜೆಟ್ ಅಲ್ಲಿ ಇದನ್ನ ಅನೌನ್ಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಗೋಲ್ಡ್ ನೀವೇ ಕೇರ್ಫುಲ್ ಆಗಿ ಇರಬೇಕು. ಇವು ಹಿಸ್ಟ್ರಿನಲ್ಲಿ ಹಲವು ಸಲ ಮಾಡಿದ್ದಾರೆ, ಹಲವು ಸಲ ಟ್ರೈ ಮಾಡಿ ಫೇಲ್ ಆಗಿದ್ರು ಕೂಡ ನಿಮ್ಮ ಗೋಲ್ಡ್ನ ಪ್ಯಾಕೆಟ್ ಹೊಡೋದಕ್ಕೆ ಟ್ರೈ ಮಾಡೋದಕ್ಕೆ ಸಾಧ್ಯತೆಗಳು ಇದೆ. ಅದನ್ನ 2ನೇ ಸಲ ಹೇಳಿದ್ದಾರೆ. ಜಾಣನಿಗೆ ಮಾಪಿನ ಪಿಟ್ಟು, ದಡ್ಡನಿಗೆ ದುನ್ನೆ ಪಿಟ್ಟು, ಹಾಗೆ 2 ಸಲ ಮಾತನ್ನ ಹೇಳಿದ್ದಾರೆ. ಸೊ ನಾವು ಕ್ಯಾಶಲ್ ಆಗಿದ್ರೆ ನಮ್ಗೆ ಒಳ್ಳೇದು. ಅದೇ ರಿಪೋರ್ಟ್ ಅಲ್ಲೇ ಏನ್ ಹೇಳ್ತಾರೆ ಅಂತಂದ್ರೆ, ಸೌತ್ ಇಂಡಿಯಾದಲ್ಲೇ 69% ಗೋಲ್ಡ್ ಇದೆ. ಅದರಿಂದಾನೇ ರೈಟ್ ಆಗಿ ಹೋಗಿ ಕಮ್ಮಿ ಬರ್ತಾ ಇದೆ. ಹೇಗೆ ಇವರು ಹುಷಾರಾಗಿ ಎಲ್ಲ ತೆಗ್ದಿಟ್ಕೊಂಡಿದ್ದಾರೆ, ಹಂಗೆ ಈ ಕ್ಯಾರನ್ ಪಾಕೆಟ್ ಹಾಕೋ ತರ ಹಾಕ್ತಾ ಇದ್ದಾರೆ. ಇದರಿಂದ ನೀವೇ ಹುಷಾರಾಗಿ ನಿಮ್ಮ ದುಡ್ಡನ್ನ ನೀವೇ ಕಾಪಾಡ್ಕೋಬೇಕು. ಇದು ಚಿನ್ನದ ಬಗ್ಗೆ ಇರುವಂತ ಮಾಹಿತಿ. ಟೈಟನ್ ಏನ್ ಹೇಳ್ತಾರೆ ಅಂತಂದ್ರೆ, ಈ ಕ್ವಾರ್ಟರು ನಮ್ಗೆ ಸೂಪರ್ ಆಗಿರುತ್ತೆ, ಫೆಸ್ಟಿವಲ್ ಸೀಸನ್ಸ್ ಎಲ್ಲ ತುಂಬಾ ಬಂತು, ಡಿಮ್ಯಾಂಡ್ ತುಂಬಾ ಜಾಸ್ತಿನೇ ಇತ್ತು, ಅದರಿಂದ ಇದೆಲ್ಲ ನಾವು ಎಂಜಾಯ್ ಮಾಡುವಂತ ದಿನಗಳು, ಕ್ವಾರ್ಟರ್ ರಿಸಲ್ಟ್ ಸೂಪರ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇರುವಂತ ಈ ಬ್ಯಾಂಕ್ಗಳ ಬಗ್ಗೆ ಎಲ್ಲ ಮಾರ್ನಿಂಗ್ ಕಾಂಟೆಕ್ಸ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ,
ಎಲ್ಲಾ ಬ್ಯಾಂಕಲ್ಲೂ ಒಂದು ಕಾಮನ್ ಪ್ರಾಬ್ಲಮ್ ಅಂತ ಇದೆ. ಯಾರೊಬ್ಬರ ಡೆಪಾಸಿಟ್ ಲೋನ್ ರೇಷಿಯೋ ಕಡಿಮೆ ಆಗಿಲ್ಲ. ಇನ್ಫ್ಯಾಕ್ಟ್ ICICI ಬಂದು 89, ಇವ್ರದ್ದೇ 100 ಹಾಕೋದಕ್ಕೆ ಸಾಧ್ಯತೆಗಳು ತುಂಬಾ ಪ್ರಕಾಶಮಾನವಾಗಿ ಇದೆ. RBIನಲ್ಲೂ ಲೋನ್ ಟು ಡೆಪಾಸಿಟ್ ರೇಟ್ ಹೈ ಆಗಿದೆ. ಆಕ್ಸಿಸ್ ಬ್ಯಾಂಕ್ ಅಲ್ಲೂ ಲೋನ್ ಟು ಡೆಪಾಸಿಟ್ ಹೈ ಆಗಿದೆ. ಜನಗಳು ಫ್ಲೆಕ್ಸಿಬಿಲಿಟಿನೂ ಟ್ಯಾಕ್ಸ್ ಬ್ಯಾಕ್ ಇಲ್ಲ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಲ್ಲ ಅಂತ ಹೇಳ್ತಾರೆ. ಇವತ್ತು ಇಂಟ್ರೆಸ್ಟ್ ರೇಟ್ ಅವರಿಗೆ ಸಿಗುವಂತದ್ದು 5.59. ಅವರೇಜ್ ಆಗಿ ಎಲ್ಲಾ ಪಬ್ಲಿಕ್ ಕಮರ್ಷಿಯಲ್ ಬ್ಯಾಂಕ್ ಡೆಪಾಸಿಟ್ ನ ತೆಗೆದು ನೋಡಿದ್ರೆ ಅವರಿಗೆ ಸಿಗುವಂತದ್ದು 5.59. ಅವರಿಗೆ ಸೆನ್ಸೆಕ್ಸ್ ಅಲ್ಲೇ 7-8% ರಿಟರ್ನ್ ಬರ್ತಾ ಇರುತ್ತಲ್ಲ, ಸೊ ಹಂಗಂತ ಹೇಳ್ತಾರೆ. ಅದರಿಂದ ಯಾರು ಬಂದು ಬ್ಯಾಂಕಲ್ಲಿ ದುಡ್ಡನ್ನ ಹಾಕೋದಿಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಅದರಿಂದಾನೇ ಈ ಲೋನ್ ಟು ಡೆಪಾಸಿಟ್ ರೇಷಿಯೋ ಎಲ್ಲಾನು ಅದನ್ನೇ ದಿಟ್ಟಿಸಿ ತೋರಿಸ್ತಾ ಇದೆ. ಇದೇ ಸಮಯದಲ್ಲಿ ಈ ಟ್ಯಾರಿಫ್ ಬರುತ್ತೆ ಅನ್ನುವಂತ ಭಯದಲ್ಲಿ ಇವತ್ತು ಕಾರ್ ಕಂಪನಿಗೆಲ್ಲ ಏಟನ್ನ ಕೊಟ್ಟಿದ್ದಾರೆ, ಟಾಟಾ ಮೋಟಾರ್ಸ್ಗೂ ಏಟ್ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ವೆಹಿಕಲ್ ಸಾಧ್ಯ ಆದ್ರೆ ಒಂದು ಪ್ಯಾಸೆಂಜರ್ ವೆಹಿಕಲ್ ಒಂದು ಇದನ್ನು ಕನ್ಸಿಡರ್ ಮಾಡಿ, ಕಮರ್ಷಿಯಲ್ ವೆಹಿಕಲ್ ಸಿಪ್ಲಾದ ರೇಟ್ ಕಡಿಮೆ ಆಗಿದೆ, ನೀವು ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಒಂದೇದಾಗಿ ಇನ್ನೊಂದು ಏನ್ ಹೇಳ್ಬೇಕು ಅಂತ ಅಂದ್ರೆ ಸನ್ ಫಾರ್ಮಾ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ. ಸನ್ ಫಾರ್ಮಾ ಒಂದು $10 ಬಿಲಿಯನ್ ಖರ್ಚು ಮಾಡಿ ಒಂದು ಅಮೆರಿಕನ್ ಕಂಪನಿ ರೆಡ್ ಬ್ರೌನ್ ಅನ್ನುವಂತ ಒಂದು ಕಂಪನಿನ ತಗೋಬೇಕು ಅಂತ ನೋಡ್ತಾ ಇದ್ದಾರೆ. ಅದು ವುಮೆನ್ಸ್ ವೆಲ್ನೆಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತೆ. ಇದು ಅಕ್ರಾಸ್ ದಿ ಕೌಂಟರ್ $10 ಬಿಲಿಯನ್ ಡೀಲ್ ಸೈಜ್ ಇರಬಹುದು ಅಂತ ಮಾತಾಡ್ಕೋತಾ ಇದ್ದಾರೆ. ನಿಜವಾಗ್ಲೂ $10 ಬಿಲಿಯನ್ ಕೊಟ್ಟು ಅದನ್ನ ತಗೋತಾರಾ ಅನ್ನೋದನ್ನ ನಾವು ಕಾದು ನೋಡಿದ ಮೇಲೆ ಹೇಳೋದಕ್ಕಾಗತ್ತೆ. ಆದ್ರೆ ಈ ಡೀಲ್ ಆಯ್ತು ಅಂತಂದ್ರೆ ಬೈ ಅಂಡ್ ಬೈ ಲಾರ್ಜ್ ಇವರೇನೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಆಗಿ ಇರ್ತಾರೆ. ರಿಲಯನ್ಸ್ ಏನ್ ಹೇಳ್ತಾರೆ, ಮೈ ಕ್ವಿಕ್ ಕಾಮರ್ಸ್ FMCG ಬಿಸ್ನೆಸ್ ಪಾಸಿಟಿವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮಗೆ ಲಾಭದಲ್ಲಿ ಒಂದು ಭಾಗವನ್ನ ಕೊಡೋದಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿಟ್ ಕಾಯಿನ್ 92ನಲ್ಲಿ ಇತ್ತು, ಹಂಗೆ ಗಾಳಿ ಹೋಗೋ ತರ ಇಳಿದ್ಬಿಟ್ಟು $3 ಬಿಲಿಯನ್ ಇಳಿದೋಯ್ತು. ಸೊ ಇದೆಲ್ಲ ನಡೀತಾ ಇರೋವಾಗ ಗ್ರೀನ್ ಹ್ಯಾಂಡ್ ಟ್ಯಾರಿಫ್ ವಾರು ಅಮೆರಿಕಾಗೂ ಯುರೋಪ್ಗೂ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಒಬ್ರಿಗೊಬ್ರು ಹೊಡ್ತಾಡ್ಕೋತಾ ಇದ್ದಾರೆ. ಯಾವ ಲೆವೆಲ್ ಅಲ್ಲಿ ಹೋಗಿ ಎಲ್ಲಿ ನಿಲ್ಲಿಸ್ತಾರೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ವಿಪ್ರೋ 7% ಬಿದ್ದಿದೆ. ಅವರು ಕೂಡ ಹಾಸಿಗೆ ಹಿಡ್ದಂತ ಆಗಿದ್ದಾರೆ. ಯಾಕೆ ಅಂತಂದ್ರೆ ಅವರು ಸತ್ಯವನ್ನ ಹೇಳಿದ್ದಾರೆ. ಟೆಕ್ ಮಹೇಂದ್ರ ಕೂಡ ಹಾಸಿಗೆ ಹಿಡ್ದಂತಂಗೆ ಆಗಿದೆ. 14% ಪ್ರಾಫಿಟ್ ನ ತೋರ್ಸಿದ ಮೇಲೂ ಕೂಡ ನೆಗೆಟಿವ್ ಆಗಿ ಇದ್ದು ಫ್ಲಾಟ್ ಆಗಿ ಈಗ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಸಲ ಎಲ್ಲಾ ಕಂಪನಿಗಳಲ್ಲೂ IT ಕಂಪನಿಗಳೆಲ್ಲದ್ರಲ್ಲೂ ಇದೇ ಅಂತ ಎಫೆಕ್ಟ್ ಪರ್ಮನೆಂಟ್ ಆಗಿ ಇದ್ದಿದೆ. ಯಾರೆಲ್ಲ ಜಾಸ್ತಿ ಪ್ರಾಫಿಟ್ ಮಾಡಿದ್ರು ಅವರು ತಪ್ಪಿಸ್ಕೊಂಡ್ರು. ಪ್ರಾಫಿಟ್ ಕಮ್ಮಿ ಇರುವಂತವ್ರು ದೊಡ್ಡದಾಗಿ ಏಟು ತಿಂದಿರ್ತಾರೆ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೆ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.